ರಾಜೇಶ್ ಹಾದಿಯನ್ನೇ ಅನುಸರಿಸಿದ ಚಂದ್ರಶೇಖರ ಸಿದ್ದಿ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಶೋ ಮೂಲಕ ಬೆಳಕಿಗೆ ಬಂದಿದ್ದಂತಹ ರಾಜೇಶ್ ಆದರೆ ಅರಳುವ ಮುನ್ನವೇ ಬಾಡಿ ಹೋಗಿದ್ದ ಕನ್ನಡದ ಯುವ ನಟ ರಾಜೇಶ್ ಹಾದಿಯನ್ನೇ ತುಳಿದ ಚಂದ್ರಶೇಖರ ಸಿದ್ದಿ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಶೋ ಮೂಲಕ ರಾಜೇಶ್ ಮುನ್ನೆಲೆಗೆ ಬಂದಿದ್ದ ಆದರೆ ಅರಳುವ ಮುನ್ನವೇ ಬಾಡಿ ಹೋದ ಕನ್ನಡದ ಯುವ ನಟ ರಾಜೇಶ್ ನಾಗರಹೊಳೆ ಹತ್ತಿರದ ಬಳ್ಳೆ ಹಾಡಿಗೆ ಸೇರಿದ ರಾಜೇಶ್ ಚಿತ್ರರಂಗಕ್ಕೆ ಬಂದಿದ್ದ ಬಹು ನಿರೀಕ್ಷೆಯಿಂದ ಮಾಡಿದ ಜಂಗಲ್ ಜಾಕಿ ಚಿತ್ರ ನೆಲಕಚ್ಚಿತ್ತು. ಮತ್ತೆ ಕಷ್ಟಪಟ್ಟು ಮಾಡಿದ ಲವ್ ಇಸ್ ಪಾಯ್ಸನ್ ಚಿತ್ರದ ಬಿಡುಗಡೆ ವಿಳಂಬ ಆಯಿತು. ಚಿತ್ರರಂಗದಲ್ಲಿ ಯಶಸ್ಸು ಸಾಧಿಸಲು ವಿಫಲನಾದೆ ಎಂಬ ಹತಾಶೆ ಮೈಸೂರಿನ ತನ್ನ ಮನೆ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದ ರಾಜೇಶ್ ಇದೀಗ ತಾನು ಬದುಕಲ್ಲಿ ವಿಫಲನಾದೆ ಎಂಬ ನೋವಲ್ಲಿ ಸಿದ್ದಿ ಆತ್ಮಹತ್ಯೆ. 16 ವರ್ಷ ನಾಟಕ ಕಂಪನಿಯಲ್ಲಿ ಕಲಾವಿದರು ಕೆಲಸ ಮಾಡಿ ಅದಾದ ನಂತರ ಚಿತ್ರರಂಗಕ್ಕೆ ಬಂದು ಕಷ್ಟಪಟ್ಟು ಪರಿಶ್ರಮಪಟ್ಟು 16 ವರ್ಷಗಳು ಬೇಕು. ಕಲೆ ಎನ್ನುವಂತಹದ್ದು ಏಕಾಏಕಿ 3 ತಿಂಗಳಿನ ರಿಯಾಲಿಟಿ ಶೋನಲ್ಲಿ ಬಂದುಬಿಡುತ್ತೆ ಎನ್ನುವಂತಹ ಭ್ರಮೆ ಇದೆಯಲ್ಲ, ಅದು ತಪ್ಪದು. ಸೊ ಈ ಹುಡುಗರನ್ನೆಲ್ಲ ಕರ್ಕೊಬರೋರಿಗೆ ಹೇಳಬೇಕು ನಾವು, ನಮ್ಮ ಕಾರ್ಯಕ್ರಮವನ್ನು ಜನ ಬಾಯ್ಬಿಟ್ಟು ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾಪ ಅಮಾಯಕ ವಾತಾವರಣದಲ್ಲಿ ಬದುಕಿರುವಂತಹ ಅಮಾಯಕ ಮುಗ್ಧ ಯುವಕರನ್ನ ಕರ್ಕೊಬಂದು ನೀವು ಬೇರೆ ಬೇರೆ ತರಹದ ಟಾಸ್ಕ್ಗಳನ್ನು ಕೊಟ್ಟು ಅದಾದ ನಂತರ ರಾಜೇಶ್ 2 ಸಿನಿಮಾ ಮಾಡಿದ್ರು. ಅದು ಯಶಸ್ಸು ಕಾಣಲಿಲ್ಲ. 2 ಸಿನಿಮಾಗೆ ಯಶಸ್ಸು ಕಾಣಬೇಕು ಎನ್ನುವಂಥ ಭ್ರಮೆಗೆ ಯಾರು ಬರಬಾರ್ದು. 50 ವರ್ಷ ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಅದಾದ ನಂತರ ಸಿನಿಮಾ ರಂಗಕ್ಕೆ ಬಂದವರು ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ರಾಜೇಶ್ ಒಂದಷ್ಟು ತಿಂಗಳು ಕೆಲಸ ಮಾಡಿದ್ರು, ಅದಾದ ನಂತರ ಸಿನಿಮಾ ಮಾಡಿದ್ರು. ಅದರಲ್ಲಿ ಖಿನ್ನತೆಗೊಳಗಾಗಿ ಹತಾಶಾ ಭಾವನಕ್ಕೆ ಕಟ್ಟು ಬಿದ್ದು ತನ್ನ ಸ್ವಂತ ಮನೆಯಿಂದಲೇ ಆತ್ಮಹತ್ಯೆ ಮಾಡಿಕೊಂಡ್ರು. ಸೊ ಈಗ ಈ ಚಂದ್ರಶೇಖರ್ ಸಿದ್ದಿ ಎನ್ನುವಂತಹದ್ದು ರಾಜೇಶ್ರನ್ನ ಅನುಸರಿಸಿದ್ರಾ ಎನ್ನುವಂತಹ ವಿಚಾರಗಳು ಈಗ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.